ಗುಂಡುಂದ ಅಜ್ಜಿ, ಇದೇನು ಇಷ್ಟೊಂದು ಪಾತ್ರೆಗಳು ತಂದಿದ್ದೀರಾ ನಿಮ್ದಕ್ಕೆ ಮಣ್ಣಿನವು? ಮುಖಣೆ ನೂರು ನಿನ್ನೆ ಸಂತೆಗೆ ಹೋಗ್ಬಿಟ್ಟು ಎಲ್ಲ ತಂದ್ವಿ ನೋಡು. ಮಣ್ಣಿನ ಪಾತ್ರೆಗಳು, ಮಣ್ಣಿಂದು ಮಡಕೆ ಎಲ್ಲಾನು ಚೆನ್ನಾಗಿದ್ದಾವೆ ಲತಕ್ಕ. ಮಂಜಮ್ಮಕ್ಕ ನನಗೂ ಹೇಳೋದಲ್ವಾ, ನಾನು ಬಂದು ಒಂದು ಮಡಕೆ ತಗೋಬೇಕಾಗಿತ್ತು. ಬೇಸಿಗೆ ಕಾಲ ಬಂತಲ್ವಾ, ನೀರು ಕುಡಿಯೋಕ್ಕೆ ಬೇಕಾಗಿತ್ತು ನಮಗೂ ಒಂದು. ನನಗೂ ಗೊತ್ತಿಲ್ಲ ಕಣೆ ಇವ್ರು ಹೋಗೋದು. ನಿನ್ನೆ ಇಲ್ಲಿಗೆ ಬಂದಿದ್ದೆ ಇವ್ರ ಮನೆ ಹತ್ರ, ಅವಾಗ ಮಾತಾಡ್ಕೊತಾ ಇದ್ರು. ಅವಾಗ ಹೋದೆ ಹಂಗೆ ಇವ್ರ ಜೊತೆನೆ ನಾನು. ಹೌದು, ನಮಗೂ ಒಂದು ಬೇಕಾಗಿತ್ತು ಅಕ್ಕ. ಮುಂದಿನ ಸೋಮವಾರ ಹೋಗೋಣ ಬಿಡ್ರೆ, ತರೋಣ ಎಲ್ಲಾನು. ಆಯಿತು ಕಣಕ್ಕ. ಇವಾಗ ಮಣ್ಣಿನ ಉಪಯೋಗಿಸಿದ್ರೇ ಒಳ್ಳೇದಂತೆ ನೋಡು. ಇವಾಗ ಎಲ್ಲರೂ ಮತ್ತೆ ಮಣ್ಣಿನವೇ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದು ಅಕ್ಕ, ನೀವು ಕರೆಕ್ಟಾಗಿ ಹೇಳಿದ್ರಿ ನೋಡಿ. ಹೌದು ಕಣ್ರಮ್ಮ, ನಾವೆಲ್ಲ ಆಗಿನ ಕಾಲದಲ್ಲಿ ಮಣ್ಣಿನವೇ ಉಪಯೋಗಿಸ್ತಿದ್ವಿ ನೋಡು. ಮಣ್ಣಿನ ಪಾತ್ರೆಗಳಲ್ಲೇ ಅಡುಗೆ ಮಾಡ್ತಿದ್ವಿ. ಇವಾಗೆಲ್ಲ ಕುಕ್ಕರ್ಗಳು ಅವು ಇವು ಬಂದಿದ್ದಾವೆ. ನಾವು ಅವಾಗ ಮಣ್ಣಿನ ಪಾತ್ರೆಗಳಲ್ಲೇ ಮತ್ತೆ ಅಡುಗೆ ಮಾಡ್ತಾ ಇದ್ದಿದ್ದು. ಮುದ್ದೆ ಅನ್ನ ಎಲ್ಲ ಮಾಡ್ತಾ ಇದ್ದಿದ್ದು, ಸಾಂಬಾರು ಮಾಡ್ತಾ ಇದ್ದಿದ್ದು ಅಷ್ಟೇ ಮಣ್ಣಿನ ಪಾತ್ರೆಗಳಲ್ಲೇ. ಹೌದಂತೆ ಗುಂಡಜ್ಜಿ, ಅವಾಗೆಲ್ಲ ಮಣ್ಣಿನ ಪಾತ್ರೆಯಲ್ಲೇ ಅಂತೆ ಅಡುಗೆ ಮಾಡ್ತಾ ಇದ್ದಿದ್ದು. ಹೌದು ಕಣ್ರಮ್ಮ. ಗುಂಡುಂದ ಅಜ್ಜಿ, ಎಷ್ಟೆಲ್ಲ ತಂದಿದ್ದೀರಾ? ಮಡಕೆ ತಂದಿದ್ದೀರಾ, ಮತ್ತು ಟೀ ಕಪ್ಪು ತಂದಿದ್ದೀರಾ, ಮಣ್ಣಿಂದು ಹುಂಡಿ ತಂದಿದ್ದೀರಾ, ಪಾತ್ರೆಗಳು ತಂದಿದ್ದೀರಾ, ಮತ್ತು ಉಪ್ಪಿನಕಾಯಿ ಹಾಕೊಳ್ಳೋಕ್ಕೆ ಜಾಡಿ ತಂದಿದ್ದೀರಾ. ಎಷ್ಟೆಲ್ಲ ತುಂಬ ಚೆನ್ನಾಗಿದ್ದಾವೆ. ನನಗೂ ಬೇಕು ಅನ್ನಿಸ್ತಾ ಇದೆ. ಮುಂದಿನ ವಾರ ಹೋಗ್ಬಿಟ್ಟು ತಗೊಂಬರ್ರಮ್ಮ. ಸರಿ ಅಜ್ಜಿ. ಪ್ಲಾಸ್ಟಿಕ್ ಕ್ಯಾನ್ಗಳು, ಪ್ಲಾಸ್ಟಿಕ್ಕು ಜಾಸ್ತಿ ಬಳಸಬಾರ್ದಂತೆ ಕಣಮ್ಮ, ಅವೆಲ್ಲ ಒಳ್ಳೇದು ಅಲ್ವಂತೆ ನೋಡು. ಅದಕ್ಕೆ ನಾವು ಮಣ್ಣಿನ ಪಾತ್ರೆಗಳು, ಮಣ್ಣಿನ ಮಡಕೆ ತಂದ್ವಿ ನೋಡು. ಹೌದು ಗುಂಡುಂದ ಅಜ್ಜಿ, ಪ್ಲಾಸ್ಟಿಕ್ಕು ಒಳ್ಳೇದಲ್ಲ ಅಂತೆ. ಆಗಿನ ಕಾಲದಲ್ಲಿ ಎಲ್ಲದಕ್ಕೂ ಮಣ್ಣಿನ ಪಾತ್ರೆಗಳೇ ಉಪಯೋಗಿಸ್ತಿದ್ವಿ ಕಣಮ್ಮ. ಹುಣಸೆ ಹಣ್ಣು ಹಾಕ್ಕೊಳ್ಳೋದಕ್ಕೂ, ಮೆಣಸಿನ್ಕಾಯಿ ಹಾಕ್ಕೊಳ್ಳೋದಕ್ಕೂ, ಉಪ್ಪು ಮತ್ತು ರಾಗಿ, ಅಕ್ಕಿ, ಜೋಳ ಅವನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಮಣ್ಣಿನ ಪಾತ್ರೆಗಳು ದೊಡ್ಡ ದೊಡ್ಡವು ಬರ್ತಿದ್ವು ನೋಡು. ವಾಡೆ ಅಂತ ವಾಡೆ ಅವು ಬರ್ತಿದ್ವು, ಅದರಲ್ಲಿ ಹಾಕಿ ಇಡ್ತಿದ್ವಿ. ಹೌದಾ ಗುಂಡುಂದ ಅಜ್ಜಿ? ಹೌದು ಕಣಮ್ಮ. ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋ ಅಡುಗೆ ತುಂಬ ರುಚಿಯಾಗಿರುತ್ತೆ ಕಣಮ್ಮ. ನಾವು ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲ ಮಣ್ಣಿನ ಪಾತ್ರೆಗಳಲ್ಲೇ ಎತ್ತಿಡ್ತಾ ಇದ್ದಿದ್ದು ಅವಾಗ. ಮಣ್ಣಿನ ಪಾತ್ರೆಗಳು ತುಂಬ ಒಳ್ಳೆಯದು ಕಣಮ್ಮ ಆರೋಗ್ಯಕ್ಕೆ. ಅದಕ್ಕೆ ಆಗಿನ ಕಾಲದವರೆಲ್ಲ 100 ವರ್ಷ ಬಾಳ್ತಾಯಿದ್ರು. ಇವಾಗೆಲ್ಲ ಅದು ಇದು BP ಶುಗರು ಅಂತಾರೆ ಕಣಮ್ಮ. ಹೌದು ಅಜ್ಜಿ, ನಿಮ್ಮ ಮಾತು ನಿಜ. ಇವಾಗ ಮತ್ತೆ ಎಲ್ಲರೂ ಮಣ್ಣಿನ ಪಾತ್ರೆಗಳು ಬಳಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ. ಹೌದೌದು, ಇವಾಗ ಎಲ್ಲರೂ ಮಣ್ಣಿನ ಪಾತ್ರೆಗಳು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ. ನಾನು ಈ ಸಲ ಸೋಮವಾರ ಸಂತೆಗೆ ಹೋಗ್ಬಿಟ್ಟು ಮಣ್ಣಿಂದು ಮಡಕೆ ಮತ್ತು ಮೊಸರು ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆ, ಆಮೇಲೆ ಟೀ ಕಪ್ಪು, ಆಮೇಲೆ ಹುಂಡಿ ಎಲ್ಲ ತಗೊಂಡು ಬರ್ತೀನಿ. ನೂರು, ನಾನು ಬರ್ತೀನಿ ಕಣೆ. ಎಲ್ಲರೂ ಹೋಗ್ಬಿಟ್ಟು ತಗೊಂಡು ಬರೋಣ. ನನ್ನನ್ನು ಕರೀರಿ ಸೋಮವಾರ ಮರಿದಲ್ಲೇ, ಸರಿನಾ? ಸರಿ ಬಿಡಿ ಕವಿತಮ್ಮ, ಈ ಸಲ ಸೋಮವಾರ ಎಲ್ಲರೂ ಹೋಗೋಣ ಬಿಡಿ. ಎಲ್ಲರೂ ಹೋಗ್ಬಿಟ್ಟು ತಗೊಂಬರೋಣ ಇನ್ನೂ ಏನೇನು ಬೇಕು ಅಂತ. ಸಂತೆಗೆ ಹೋಗ್ಬಿಟ್ಟು ಎಲ್ಲರೂ ತಗೊಂಡು ಬಂದರೆ ಆಯಿತು ನೋಡು. ಮಣ್ಣಿನ ಪಾತ್ರೆಗಳು ಆರೋಗ್ಯಕ್ಕೇನೋ ಒಳ್ಳೆಯದು, ಆದರೆ ಸ್ವಲ್ಪ ಯಾಮಾರಿದ್ರೆ ಹಂಗೆ ಬಿದ್ದರೆ ಒಡೆದೋಗ್ತಾವೆ ಅಷ್ಟೇ. ಅದಕ್ಕೆ ಜಾಗರೂಕತೆಯಿಂದ ನಾವು ಜವಾಬ್ದಾರಿಯಾಗಿ ಬಳಸಬೇಕು. ಹೌದು ಗುಂಡಜ್ಜಿ, ಇವು ಒಡೆದೋಗ್ತವೆ ಅಂತಲೇ ಸಾಮಾನ್ಯವಾಗಿ ಯಾರೂ ಅಷ್ಟೊಂದು ಉಪಯೋಗಿಸಲ್ಲ. ಒಡೆದೋಗ್ದಲೇ ಇದ್ದರೆ ಎಲ್ಲರೂ ಉಪಯೋಗಿಸ್ತಾರೆ ನೋಡು. ಹೌದು, ಇವು ಸ್ವಲ್ಪ ಕೆಳಗಡೆ ಬಿದ್ದರೆ ಸಾಕು ಒಡೆದೋಗ್ಬಿಡ್ತವೆ. ಆದರೆ ಆಗಿನ ಕಾಲದವರು ಅನ್ನ, ಮುದ್ದೆ, ಸಾಂಬಾರು ಎಲ್ಲ ಇದರಲ್ಲೇ ಮಾಡ್ತಾಯಿದ್ರು ನೋಡು. ಒಡೆದೋಗ್ದಿದ್ದಂಗೆ ಅದೆಷ್ಟು ಜಾಗರೂಕತೆಯಿಂದ ಮಾಡ್ತಿದ್ರು ಇನ್ನು. ಹೌದು ಕಣ್ರಮ್ಮ, ನಾವು ಅವಾಗೆಲ್ಲ ನಿಧಾನವಾಗಿ ಮಾಡ್ಕೊತಾ ಇದ್ವಿ. ಇವಾಗ ತುಂಬ ಆತ್ರದಿಂದ ಮಾಡ್ತೀರಾ ನೀವು ಅಡುಗೆ ಕೆಲಸ ಎಲ್ಲನೂ. ಹೌದು ಗುಂಡಜ್ಜಿ, ಇವಾಗ ಅಡುಗೆ ಕೆಲಸ ಎಲ್ಲ ಮಾಡೋದು ತುಂಬ ಆತ್ರವಾಗಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಹೌದೌದು, ಇವಾಗ ನಿಧಾನನೇ ಇಲ್ಲ ನೋಡು. ಮಾಡಬೇಕು, ತಿನ್ನಬೇಕು, ಓಡಬೇಕು ಕೆಲಸಕ್ಕೆ, ಆಫೀಸ್ಗೆ, ಎಲ್ಲದಕ್ಕೂ. ಅವಾಗಂದರೆ ನಾವು ಹೊಲ್ದ ಕೆಲಸಕ್ಕೆ ಸ್ವಲ್ಪ ನಿಧಾನವಾಗಿ ಹೋದ್ರೂ, ತಡವಾಗಿ ಹೋದ್ರೂ ಯಾರೋ ಬೈಯೋರು ಇರ್ತಿರ್ಲಿಲ್ಲ. ಆದರೆ ಈಗ ಆಗಲ್ಲ ನೋಡು. ಸ್ವಲ್ಪ ಲೇಟಾದರೆ ಸಾಕು ಬೈತಾರೆ ಅಂತೇಳ್ಬಿಟ್ಟು ಫ್ಯಾಕ್ಟ್ರಿಗಳಿಗೆ ಮತ್ತು ಗಾರ್ಮೆಂಟ್ಸ್ಗಳಿಗೆ ಹೋಗೋರು ತಿಂದುಬಿಟ್ಟು ಓಡ್ತಿರ್ತಾರೆ. ಆತ್ರವಾಗಿ ಅಡುಗೆ ಕೆಲಸ ಮಾಡಿಬಿಟ್ಟು ತಿಂದುಬಿಟ್ಟು ಓಡ್ತಿರ್ತಾರೆ ನೋಡು. ಹೌದು ಗುಂಡಜ್ಜಿ, ನೀವು ಹೇಳೋ ಮಾತು ನಿಜ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.